ಗೈಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ನಾನು ಮಂಗಳವಾರ ಸ್ವಲ್ಪ ಲಾಸ್ ಆಯಿತು, 8,000 ಚಿಲ್ಲರೆ. ಅದಕ್ಕೆ ವೆಡ್ನೆಸ್ಡೇ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ವೆಯ್ಟ್ ಮಾಡಿದೆ. ಬಟ್ ಯಾವುದು ನಮ್ಮ ಲೆವೆಲ್ ಪ್ರಕಾರ ಯಾವ ಬ್ರೇಕ್ ಆಗಲಿಲ್ಲ. ಸೊ ಹಂಗಾಗಿ ನಾನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಹಂಗಾಗಿ ನಾನು ವೀಡಿಯೋ ಯಾವುದು ಹಾಕಲಿಲ್ಲ. ಸೊ ಇವತ್ತು ನೋಡ್ತೀನಿ. ಇವತ್ತು ನಾನು ಗ್ಯಾರಂಟಿ ಅಂತ ಹೇಳ್ತಲ್ಲ, ಯಾಕೆ ಅಂದರೆ ನಾನು ತುಂಬ ಸಲ ಈ ಥರ ಒಂದು ಒಳ್ಳೆಯ ಪ್ರಾಫಿಟ್ ಬಂದಮೇಲೆ ಪ್ರಾಫಿಟ್ ಜೊತೆಗೆ ಮತ್ತು ನನ್ನ ಬಂಡವಾಳನೂ ಕಳ್ಕೊಂಡಾನೆ ಎಷ್ಟೋ ಸಲ. ಸೊ ಈ ಸಲ ಆ ಥರ ಆಗಬಾರ್ದು. ಸ್ವಲ್ಪ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಣ ಅನ್ನೋ ಉದ್ದೇಶಕ್ಕೆ ಕೆಲವು ಟ್ರೇಡಿಂಗ್ ಸೆಷನ್ನು ಬಿಡೋದೇ ಒಳ್ಳೆಯದಾಗುತ್ತೆ. ಸೊ ಇನ್ನು ಮುಂದೆ ನಾನು ಸರಿಯಾದ ಇದ್ದಾಗ ಮಾತ್ರ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪದೇ ಪದೇ ಮಾಡಿ ಹಿಂದೆ ಮಾಡಿರೋ ತಪ್ಪಲ್ಲ ಪದೇ ಪದೇ ಮಾಡೋದು ಬೇಡ. ಈ ಸಲ ಬೇರೆ ಥರ ಡಿಫ್ರೆಂಟಾಗಿ ಯೋಚನೆ ಮಾಡ್ತಿದ್ದೀನಿ. ಸೊ ಹಂಗಾಗಿ ನಾನು ಮಾರ್ಕೆಟಲ್ಲಿ ಕರೆಕ್ಟಾಗಿ ಮೂಮೆಂಟ್ ಯಾವ್ದಾದ್ರು ಸಿಕ್ತು ಅಂದರೆ ನಾನು ಬೈ ಮಾಡೇ ಮಾಡ್ತೀನಿ ಖಂಡಿತ. ಇಲ್ಲಾಂದರೆ ನಾನು ಎಂಟ್ರಿ ಹಾಕಿ ಹೋಗಲ್ಲ. ಓಕೆ ಗೈಸ್, ಮಾರ್ಕೆಟ್ ಇನ್ನೂ ಶುರುವಾಗಿಲ್ಲ. ನಾನು ಫಸ್ಟಿಗೆ ಬಂದಿದ್ದೀನಿ ಇವಾಗ ಬೆಳಗ್ಗೆ. ಸೊ ನೋಡೋಣ, ಮಾರ್ಕೆಟ್ ಏನಾದರೂ ನಮಗೆ ಅನುಕೂಲ ಆಯಿತು ಅಂದರೆ ಎಂಟ್ರಿ ಆಗೋಣ. ಯಾಕೆಂದರೆ ಎರಡು ಎಕ್ಸ್ಪೈರಿ ಒಟ್ಟಿಗೆ ಪಕ್ಕ ದಿವಸದಲ್ಲಿ ಬಂದಾಗ ಅಪಾಯ ಇತ್ತು ಅಂತ ಗೊತ್ತೈತೆ ನನಗೆ. ಸೊ ಹಂಗಾಗಿ ನಾನು ಮಾಡೋಕ್ಕೆ ಹೋಗೋದು ಡೇಂಜರ್ ಅಂತ ಅನ್ನಿಸ್ತು. ಮಾಡಿದರೆ ಚಾನ್ಸ್ ಇತ್ತು ಸಣ್ಣ ಪುಟ್ಟ, ಬಟ್ ಅಪಾಯ ತಗೊಳಕ್ಕೆ ಹೇಳೋದು ಬೇಡ ಅಂತ ಸುಮ್ಮನಾಗಿದೆ. ಪಿ ತಗೊಳ್ಳೋಕ್ಕೂ ಒಳ್ಳೆ ಎಂಟ್ರಿ ಸಿಕ್ಕಿಲ್ಲ, ಸಿ ತಗೊಳ್ಳೋಕ್ಕೂ ಒಳ್ಳೆ ಎಂಟ್ರಿ ಸಿಕ್ಕಿಲ್ಲ. ಹಂಗಾಗಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಬಟ್ ನಾವೇನು ಲೆಕ್ಕ ಹಾಕ್ತೀವೋ ಅಲ್ಲಿಂದನೇ ಕೆಳಗೆ ಬರ್ತೈತೆ. ಬಟ್ ಮಾರ್ಕೆಟು ಇನ್ನೂ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಓಕೆ ಗೈಸ್, ಸ್ಮೈಲ್. ಕುತ್ಕೊಳ್ಳಿ ವಿದ್ಯಾ, ಕುತ್ಕೊಳ್ಳಿ. ಏನು ಬೇಕಾ? ಏನು ಮಾಡೋದು ನಮ್ಮ ಕಡೆ ಸೋದರ ಮಾವ ಒಂದು ಶಾಸ್ತ್ರ ಅಂದ್ರೆ ಸೋದರ ಮಾವ ದಾನಿ ಕಟ್ಬಿಡಿ. ಬೀಜ ಕಟ್ಕೊಂಡು ಇದು ಸೈಡ್ ಏನ್ ಕಟ್ ಮಾಡಿದ್ರೆ ಹಂಗೆ ಬಾಯಕ್ ಹಂಗೆ ಕಟ್ ಮಾಡ್ತೀಯಾ? ಏನ್ ಕೊಟ್ರೆ ಬೀಜ ಸಮೇತ ಕಟ್ ಮಾಡ್ತಾನ. ಇಷ್ಟ ಆಗಲ್ಲ ನಿನಗೆ? ಇಷ್ಟ ಆಗಲ್ಲ? ಹುಗಿ ಹೊರಕ್ಕೆ ಬೀಜ 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 ಅದ. ಗೆಟಪ್ ಗೆಟಪ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಅವನು ನೀನ್ ಬಾಯ್ ಮಾಡಬೇಕು. ಬಾ ಬನ್ನು ಬಾ ಬಾಯ್ ಮಾಡು. ಅಂಕಲಿ ಬಾಯ್ ಮಾಡು, ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ಸೆಕೆಂಡ್ ಕೊಡು. ಇಲ್ಲಾಂದ್ರೆ ಕಳ್ಸಲ್ಲ. ಸೆಕೆಂಡ್ ಕೊಡು. ಸೆಕೆಂಡ್. ಹಣ್ಣು ಬೇಕಾ? ಹಣ್ಣು ಬೇಕಾ? ನೆರಳು ಹಣ್ಣು ಬೇಕಾ? ನೆರಳು ಹಣ್ಣು ಬೇಕಾ? ಮಾವಿನ ಹಣ್ಣು ಬೇಕಾ? ಡ್ರ 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 ಡ್ರ. ಓಯ್ ಓಯ್ ಓಯ್. ಬಾಯ್ ಮಾಡು. ಸೆಕೆಂಡ್. ಪಪ್ಪಿ ಕೊಡಲ್ಲ ನೀ? ಪಪ್ಪಿ ಕೊಡು. ಹಿಂಗೆ ಹಿಂಗೆ ಅಂತಾನ ಬಜ್ಜಿ ಅವ್ನು. ನಾವ್ ಹಿಂಗ ಪಪ್ಪಿ ಕೊಡು, ಪಪ್ಪಿ ಕೊಡು. ತುಂಬ ಹಾಯ್. ತ್ರಂಬು ತ್ರಂಬು ಚೆಂಬು ಚೆಂಬು. ಏನೋ ಮಾಡ್ತೀಯ ಗಾದ್ಯ? ಸೆಕೆಂಡ್ ಕೊಡ. ನಡಿ, ನಾ ಹೋಗಲ್ಲ, ನಾ ಹೋಗಲ್ಲ. ಹೋಗ್ ಮನೆಗೆ ಹೋಗು, ನಿಮ್ಮ ಮನೆಗೆ ಹೋಗು.
ಕಿತ್ತಾಕ್ತೀಯಾ ಕಿತ್ತಾಕ್ತೀಯಾ ಏಯ್ 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 ರಂಬು ರಂಬು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಯಾರು ಕರೀತೆ ಬಾ ಬಾ ಅಂತ ಕೆಂಬು ನೀರು ತಿನ್ನಕ್ ಕೊಡ್ರಪ್ಪೋ ಅಂತ ಅವನಿಗೆ ರಂಬು ಹೇಳಿದ್ರೆ ಇವತ್ತು ಶುಕ್ರವಾರದ ಮಾರ್ಕೆಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಬಟ್ ನಂದು ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ, ಏನೋ ಆಗಿ ಏನೋ ಹೋಯ್ತು. ನೋಡಿ ಗಾಯ್ಸ್, ತೋರಿಸ್ತೀನಿ ಇವಾಗ. ನೋಡಿ ಇಲ್ಲಿ ದೊಡ್ಡ ಕ್ಯಾಂಡ್ಲ್ ಬಂತ. ಸೊ ನಾನು ಇಲ್ಲೇನು ಮಾಡಲಿಲ್ಲ. 15 ನಿಮಿಷ ಕ್ಯಾಂಡ್ಲು ಕರೆಕ್ಟ್ 24,300 ಹೋಗಿ 23,893 ಬಂತು. ಸೊ ಅದಾದಮೇಲೆ ನನಗೆ ಒಂದು ಕ್ಯಾಲ್ಕುಲೇಷನ್ ಬಂತು, ಏನಂತ ಹೇಳ್ತೀನಿ ನೋಡಿ ಗಾಯ್ಸ್. ಇದು ಎ, ಇದು BLA, BLB, ಇದು BLC ಅಂತ ಲೆಕ್ಕ ಹಾಕೊಂಬಿಟ್ಟೆ ನಾನು. ಇದು ಎ, ಸರಿ ತೋರಿಸಿದ್ರೆ ಗೊತ್ತಾಗುತ್ತೆ. ಇದು ಎ, ಇದು BLA, BLB, BLC ಅಂತ ಲೆಕ್ಕ ಹಾಕ್ಯಂಡೆ ಕರೆಕ್ಟಾ. ಅರ್ಥ ಆಯ್ತು ಇವಾಗ. ಸೊ ನನಗೆ ಇನ್ನೊಂದು ಸಿ ಪೆಂಡಿಂಗ್ ಐತಿ, ಅದು ಬೀಳುತ್ತೆ ಅಂತ ಲೆಕ್ಕ ಹಾಕ್ಯಂಡೆ. ಅದು ಎಲ್ಲಿಗಿತ್ತು? ನಮ್ಮ ಡೈಲಿ ಚಾರ್ಟ್ ಹತ್ರ ಇತ್ತು. ನೋಡಿ ಗೈಸ್, ನಮ್ಮದು ಟ್ರೆಂಡು ಇಲ್ಲಿಗೆ ಬೀಳೋ ಥರ ಇತ್ತು. ಇಲ್ಲಿವರೆಗೂ ಬರುತ್ತೆ ಮ್ಯಾಕ್ಸಿಮಮ್ಮು ಅಂತ ಲೆಕ್ಕ ಹಾಕ್ಕೊಂಡಿದ್ದೆ ನಾನು. 38% ಈ ಥರ ಲೆಕ್ಕ ಹಾಕ್ಕೊಂಡಿದ್ದೆ. ಬಟ್ ನಾನು ಪಿ ಇಲ್ಲಿ ಏನು ಮಾಡಿದೆ, ಇದಾದಮೇಲೆ ಕ್ಲೋಸ್ ಆಯಿತಾ. ಸಿಯಲ್ಲಿ ಸಿ ವೇವ್ ಸ್ಟಾರ್ಟ್ ಆಯಿತು ಅಂತ ಅನ್ಕೊಂಡು ಇಲ್ಲಿಂದ ಇಲ್ಲಿಗೆ C1, C2 ಅಂದಾಗ ನಾನು ಇಲ್ಲಿ ಒಂದು ಎಂಟ್ರಿ ತಗೊಂಡೆ. ಇಲ್ಲಿ ಪಿ ಎಂಟ್ರಿ ತಗೊಂಡು ನನಗೇನು ಅನ್ನಿಸ್ತು ಅಂದರೆ ಲೋವರ್ ಲೋ, ಅದಾದಮೇಲೆ ಒಳ್ಳೆ ಕ್ಯಾಂಡ್ಲ್ ಕ್ಲೋಸ್ ಆಯಿತು. ಅದಾದಮೇಲೆ ಈ ಕ್ಯಾಂಡ್ಲ್ ಬೇರೆ ದೊಡ್ಡದಾಗಿ ಕ್ಲೋಸ್ ಆಗಿಬಿಡ್ತು. ಸೊ ನನಗೊಂದು ಸ್ವಲ್ಪ ಭಯ ಬಂತು, ತುಂಬ ಡಿಲೇ ಆಯಿತು. ಈ ಕ್ಯಾಂಡ್ಲ್ ಬ್ಯಾಡ ಇದಾಕತಿ ಅಂತ ಬಿಟ್ಟು ನಾನು ಮತ್ತೆ ಪಿ ಕ್ಲೋಸ್ ಮಾಡಿಬಿಟ್ಟೆ. ಇದಾದಮೇಲೆ ಇದು ಬ್ರೇಕ್ ಆಯಿತು. ಇದು ಬ್ರೇಕ್ ಆದಮೇಲೆ ಮತ್ತೆ ಮೇಲೆ ಹೋಯ್ತು. ಅಲ್ಲೊಂದು ಪಿ ಮತ್ತೆ ಚೇಂಜ್ ಮಾಡಿ ಪಿ ಎಕ್ಸಿಟ್ ಆಗಿ, ಲಾಸಲ್ಲ ಎಕ್ಸಿಟ್ ಆಗಿಲ್ಲ, ಲಾಭದಲ್ಲಿ ಎಕ್ಸಿಟ್ ಆದೆ. ಮತ್ತು ಪಿನೇ ಮತ್ತೆ ಇನ್ನೊಂದು ಲಾಟ್ ಎಂಟ್ರಿ ಮಾಡ್ಕೊಂಡೆ. ಅದು ನೋಡಿದರೆ ಅದಾದಮೇಲೆ 1 2 3 4 ಕ್ಯಾಂಡ್ಲ್ 1 ಅವರ್ ಆಟ ಆಡಿಸ್ಬಿಟ್ಟು ಅಲ್ಲಿ. ಸೊ ಪಿ ಸವಾಸ ಬೇಡ ಅಂದ್ಕೊಂಬಿಟ್ಟು ನಾನು, ಯಾಕೆಂದರೆ ಆಮೇಲೆ ಹೇಳ್ತೀನಿ ಅದನ್ನ. ಸೊ ಇಷ್ಟಿದ್ರೂ ಕೂಡ ನನಗೆ ಇಷ್ಟು ಪಾಯಿಂಟ್ ಬಿದ್ದರೂ ಕೂಡ ಪಿ ಎಲ್ ಲಾಭನೇ ಬರ್ತಾಯಿಲ್ಲ, ಅಷ್ಟು ಆ ಥರ ಇದೆ ಪೊಸಿಷನ್. ಸೊ ಹಂಗಾಗಿ ನಾನು ಇದು ಬೇಡ ಕೆಳಗೆ ಬಂದ ಮೇಲೆ ನಂದು ಡೈಲಿ ಟ್ರೆಂಡ್ ಆದಮೇಲೆ ಸಿ ಬೈ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ಪಿ ಇದು 2 ಎಕ್ಸಿಟ್ ಆದೆ. ಅದೇ 2 ಎಕ್ಸಿಟ್ ಆದರೂ ಸ್ವಲ್ಪ ಲಾಭದಲ್ಲೇ ಇದ್ದೆ. ಒಂದು ಐ ಥಿಂಕ್ 800 ರೂಪಾಯಿ ಲಾಭದಲ್ಲೇ ಇದ್ದೆ. ಪಿ ತಗೊಂಡೆ 2 ಲಾಟ್ ತಗೊಂಡೆ, ಎಕ್ಸಿಟ್ ಆದೆ, ಲಾಭದಲ್ಲೇ ಎಕ್ಸಿಟ್ ಆದೆ. ಬೇಡ ಅಂತ ದೊಡ್ಡ ಕೆಲಸ ಮಾಡಿದ್ದಲ್ಲೇ. ನನ್ನ ಉದ್ದೇಶ ಏನು, ಇದು ಐತಲ್ಲ ಎಕ್ಸ್, ABC ಮಾಡಿಬಿಟ್ಟು ಇನ್ನೊಂದು ಹೈ ಮಾಡುತ್ತೆ ಅಂತ ನಾನು ಮೈಂಡ್ ಸೆಟ್ಟಲ್ಲಿ ಅಷ್ಟೇ ಸೆಟ್ ಮಾಡ್ಕೊಂಬಿಟ್ಟೆ. ನಾನು ಇಲ್ಲಿ ಎಕ್ಸ್ ಇಲ್ಲಿವರೆಗೂ ಬರುತ್ತೆ, ಅದಾದಮೇಲೆ ನೆಕ್ಸ್ಟು ಈ ಕ್ಯಾಂಡಲ್ವರೆಗೂ ಬರುತ್ತೆ, ಈಗ ಡಾಟೆಡ್ ಲೈನ್ವರೆಗೂ ಬರುತ್ತೆ ಸಾಧ್ಯತೆಯೂ ಕೂಡ ಇದೆ, ಅಥವಾ ಇಲ್ಲಿಂದಲೇ ಬೀಳೋ ಸಾಧ್ಯತೆ ಇದೆ ಅಂತಲೂ ಹೇಳಿದ್ದೆ ಮುಂಚೆ. ಸೊ ಅದಾದಮೇಲೆ ನನ್ನ ಮೈಂಡ್ ಸೆಟ್ಟು ಇಲ್ಲಿಗೆ ಸೆಟ್ ಆಗಿಬಿಡ್ತು.
ಹೋಗಿ ABC ಮಾಡಿ ಮತ್ತೊಂದು ಐ ಮಾಡೋ ಸಾಧ್ಯತೆ ಐತಿ ಏನೋ ಮನಸ್ಥಿತಿಯಲ್ಲೇ ನಾನಿದ್ದೆ. ಸೊ ಅದೇನು ಮಾಡ್ತೀಯ, ನಾನು ಅಲ್ಲಿವರೆಗೆ ಪಿ ತಗೊಂಡಿಲ್ಲ. ಈ ಕ್ಯಾಂಡಲ್ ಗ್ರೀನ್ ಬಂತಲ್ಲ, ಇಲ್ಲಿ ತಗೊಂಡೆ ಮತ್ತೆ ಒಂದು 5-6 ಪಾಯಿಂಟ್ ಎಕ್ಸಿಟ್. ಅದು ಇದಾದಮೇಲೆ ಒಂದು ಕ್ಯಾಂಡಲ್ ಒಳ್ಳೇದು ಬರ್ಬೇಕಾಯ್ತು ನನಗೆ, ಅದು ಬರಲಿಲ್ಲ. ಮತ್ತೆ ಒಂದು 5 ಪಾಯಿಂಟ್ ಲಾಸ್ ಮಾಡ್ಕೊಂಡೆ, ಮತ್ತೆ ಒಂದು 5 ಪಾಯಿಂಟ್ ಲಾಸ್ ಮಾಡ್ಕೊಂಡೆ. ಸಿಯಲ್ಲಿ ದಡ್ಡತನ ಮಾಡ್ಕೊಂಡೆ ಗೈಸ್. ಲಾಸ್ಟ್ ಕ್ಯಾಂಡಲ್ಲು ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸಿಟ್ ಅದನು, ಮತ್ತೆ ಒಳ್ಳೆ ಕ್ಯಾಂಡಲ್ ಸಿಕ್ಕತಿ ಅಂತ ಹೇಳಿ ಇಲ್ಲಿ ನನಗೆ 25 ಪಾಯಿಂಟ್ ಲಾಭ ಐತಿ. ನಾನು ಎಕ್ಸಿಟ್ ಆಗಿಲ್ಲ. ಬಟ್ ಸ್ಟಾಪ್ ಲಾಸ್ ಎಷ್ಟು ಇಟ್ಟಿದ್ದೆ ಅಂದರೆ ಜಸ್ಟ್ 10 ಪಾಯಿಂಟ್ ಅಷ್ಟೇ ಸ್ಟಾಪ್ ಲಾಸ್ ಇಟ್ಟಿದ್ದೆ. ನಾನು ಊಟ ಮಾಡಿದೆ, ಡ್ಯೂಟಿಯಿಂದ ಮುಗಿಸಿ ಬಂದು ಊಟ ಮಾಡಿದೆ. ಹೋಗುತ್ತೆ ನನ್ನ ಮೈಂಡ್ ಸೆಟ್ಟಲ್ಲಿ ಇದೇ ಸೆಟ್ ಆಗಿದೆ. ಇಲ್ಲಿಂದ ಹಿಡಿದು ಮೇಲೆ ಬರುತ್ತೇನೆ, ಇನ್ನೂ 200-300 ಪಾಯಿಂಟ್, ಆಮೇಲೆ X2 ಕ್ಲೋಸ್ ಆಗುತ್ತೆ ಅಂತ ಅದೇ ಮೈಂಡ್ ಸೆಟ್ಟಲ್ಲಿದೆ ನಾನು. ಅದಾದಮೇಲೆ ಊಟ ಮಾಡ್ಕೊಂಬಂದು ನೋಡ್ತೀನಿ, ಆಲ್ರೆಡಿ ಇಲ್ಲಿದೆ ಮಾರ್ಕೆಟ್. ನಾನು ಸ್ಟಾಪ್ ಲಾಸ್ ಟ್ರಿಗರ್ ಆಗತ್ತಿಲ್ಲ ಡೌಟ್ ಬಂದುಬಿಡ್ತು ನನಗೆ ಆಮೇಲೆ. ಯಾಕೆಂದರೆ ಒಂದೇ ಪಾಯಿಂಟ್ ಇಟ್ಟಿದ್ದೆ, 1.2 ಪೈಸಾ ಅಷ್ಟೇ ಇಟ್ಟಿದ್ದೆ. ಸೊ ಇನ್ನೂ ಅದೃಷ್ಟಕ್ಕೆ ಎಕ್ಸಿಟ್ ಆಗಿಬಿಟ್ಟೆ. ಸ್ಟಾಪ್ ಲಾಸ್ ಅದೇ 10 ಪಾಯಿಂಟ್ ಅಷ್ಟೇ ಇಟ್ಟಿದ್ದೆ ನಾನು. ಇಲ್ಲಿಂದ ಮೇಲೆ ಇಟ್ಟಿದ್ರೆ ಏನು ಲಾಭನೇ ಬರ್ತಾಯಿತ್ತು. 25 ಪಾಯಿಂಟ್ ಲಾಭದಲ್ಲೇ ಇದ್ದೆ ನಾನು ಆ್ಯಕ್ಚುಲಿ. ಸೊ ನಮ್ಮದು ಪ್ರಿಡಿಕ್ಷನ್ ಫೇಲ್ ಆದಾಗ ಏನು ಮಾಡೋಕ್ಕೆ, ನಾನು ಮುಂಚೆ ಏನು ಹೇಳಿದ್ದೆ ಅಂದರೆ ನಿಮಗೆ X ವೇವ್ ಆದಮೇಲೆ Z ವೇವ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ನಾನು ಹಳ್ಳಕ್ಕೆ ಬಿದ್ದೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇನ್ನೊಂದು ವ್ಯೂ ಐತಿ, ಅದು ತೋರಿಸಿದ್ದಂಗೆ ABC ಈ ಥರ ಇಲ್ಲಿ ಬಂದು ಹೋಗುತ್ತೆ ಅಂತ ನಾನು ಲೆಕ್ಕ ಹಾಕೊಂಡಿದ್ದೆ 300-375. ಬಟ್ ಮಾರ್ಕೆಟು ಇಸ್ ಬಾಸ್, ಏನು ಮಾಡೋಂಗಿಲ್ಲ. ನೋಡಿ ಇವತ್ತಿನ ಮಾರ್ಕೆಟಿಂದು ಎಂಥ ಪರಿಸ್ಥಿತಿ ಬಂತು. ಟೋಟಲ್ಲು 440 ರೂಪಾಯಿ, 500 ರೂಪಾಯಿ ಲಾಸ್ ಗೈಸ್. ಇಲ್ಲಿ ಒಂದು ಬೈ ಮಾಡಿದ್ದೆ ನಾನು, ಯಾವುದಾ 24,000 ಪಿ ಬೈ ಮಾಡಿದ್ದೇನೆ. ಇದನ್ನ ಎಷ್ಟಕ್ಕೆ ಬೈ ಮಾಡಿದ್ದೇನೆ ಅಂದರೆ 135-136 ಬೈ ಮಾಡಿದ್ದೇನೆ. ಇದನ್ನ 10 ಪಾಯಿಂಟ್ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ನನಗೆ. ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಡಿಸ್ಬಿಡ್ತು. ಅದಾದಮೇಲೆ ಸ್ವಲ್ಪ ಬ್ರೇಕೌಟ್ ಆಯ್ತು ಅಂತ ಮತ್ತು ಸೇಮ್ 23,950 ಪಿ ಬೈ ಮಾಡಿದೆ. ಅದರಲ್ಲಿ ಒಂದು 700 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡೆ. ಆದರೂ ಮನಸ್ಸು ತಡೀತಾ ಇಲ್ಲ ನನಗೆ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಂದು ತೋರಿಸ್ತೀನಿ ಮ್ಯಾಜಿಕ್ ಏನಾಗಿದೆ ಅಂದರೆ. ಮ್ಯಾಜಿಕ್ ಹೆಂಗಿದೆ ನೋಡಿ. ಈ ಮ್ಯಾಜಿಕ್ ನೋಡಿಬಿಟ್ರೆ ನೀವು ಶಾಕ್ ಆಗಿರಿ. ಇವಾಗ ಕರೆಂಟ್ ಮಾರ್ಕೆಟ್ ಕ್ಲೋಸ್ ಬಂದುಬಿಟ್ಟು 23,550 ರೂಪಾಯಿದಲ್ಲಿದೆ. ನಾ ತಗೊಂಡಿರೋದು 24,000 ಪಿ. 24,000 ಪಿ ಅಂದರೆ ಇವಾಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿರ್ಬೇಕು ಗೊತ್ತಾ? ಈಗಿರೋ ಮಾರ್ಕೆಟಿಗೆ 450 ರೂಪಾಯಿ ಇರಬೇಕು. ಇವಾಗ ಎಷ್ಟಿದೆ, ನಾನು ಜಸ್ಟ್ 329 ರೂಪಾಯಿ ಇದ್ದಾನೆ. ಮ್ಯಾಕ್ಸಿಮಮ್ ಹೋಗಿದ್ದು ಎಷ್ಟು ಗೊತ್ತಾ ಇವನು? 366. ಹಿಂಗೆ ಥರ ಆದಾಗ ನನಗೆ ಅದೇ ಹೊಡ್ತ ಕಟ್ಟಿದ್ದೆ. ಎದ್ರಿದ್ದು ನಾನು. ಯಾಕೆ ಅಂದರೆ ಪಿಗಳು ತಗೊಳಕ್ಕೆ ಯಾರು ರೆಡಿ ಇಲ್ಲ, ರೈಸ್ ಆಗ್ತಾಯಿಲ್ಲ. ಆ ಥರ ನನಗೆ ಸಿಚುವೇಶನ್ ಬಂದುಬಿಡ್ತು. ಸೊ ನಾನು ಏನು ಮಾಡಲಿ ಅವಾಗ? ಸೊ ಐ ಥಿಂಕ್ ಇವತ್ತೇ ಕ್ಲೋಸ್ ಮಾಡಿ ನನ್ನ ಲೆಕ್ಕಾಚಾರ ಪ್ರಕಾರ ನಾನು ಏನು ಲೆಕ್ಕ ಹಾಕೊಂಡಿದ್ದೆ, ಇದಾದಮೇಲೆ ABC ಮಾಡಿಬಿಟ್ಟು ಇಲ್ಲಿ ಐತಲ್ಲ ನಮ್ಮ ಡೈಲಿ ಕ್ಯಾಂಡ್ಲ್ ಐತೆ ನೋಡಿ. ಇಲ್ಲಿಂದ ABC ಮಾಡಿಬಿಟ್ಟು ಐ ಥಿಂಕ್ ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ Z ವೇವ್ ಶುರುವಾಗುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಅವನೇನು ಮಾಡಿಬಿಟ್ಟು ಆಲ್ರೆಡಿ 23,484 ಹೋಗ್ಬಿಟ್ಟ. ಅಲ್ಲಿಗೆ ನನಗೆ ಇಲ್ಲಿವರೆಗೂ ನಂಬಿಕೆ ಇತ್ತು. ಎಷ್ಟು ಗಂಟೆ ಈಗ? 1 ಗಂಟೆ 15 ನಿಮಿಷ. ಇದು 2 ಕಾಲಿಗೆ ಕ್ಲೋಸ್ ಆಗೈತಿ. 2 ಕಾಲಿಂದ 3 ಕಾಲಿಗೆ 1 ಅವರಲ್ಲಿ ಎಷ್ಟು ಪಾಯಿಂಟ್ ಬಿದ್ದೈತೆ ಗೊತ್ತಾ? 23,800ಇಂದ 23,500, 300 ಪಾಯಿಂಟ್ 1 ಅವರಲ್ಲಿ. ಆದರೂ ಕೂಡ ಇಲ್ಲಿ ಏನು ಲಾಭ ಇಲ್ಲ. ಪಿಯಲ್ಲಿ ಲೆಕ್ಕ ಹಾಕಿ 24,000 ಪಿ. ನಾ ತಗೊಂಡದ್ದು 124.6 ಲೋ ಐತಿ. ನಾ ತಗೊಂಡದ್ದು 135. ಇವಾಗ ಇದು ಎಷ್ಟಿರಬೇಕಾಗಿತ್ತು? 450 ರೂಪಾಯಿ ಇರಬೇಕಾಗಿತ್ತು ಇದು ಪ್ರೀಮಿಯಮ್.
ಪಿ ಪ್ರೀಮಿಯಮ್ಮು 450 ರೂಪಾಯಿ ಈ ಪ್ರೆಸೆಂಟು. ಈ ಕ್ಲೋಸ್ ಆಗಿರೋದು 547ಕ್ಕೆ. ಈ ಥರ ಇದ್ದಾಗ ನನಗೆ ಮನಸ್ಸೇ ಬರ್ತಾಯಿಲ್ಲ. ಇದಕ್ಕೂ ಮುಂಚೆ ಇನ್ನೂ ಖರಾಬಾಗಿತ್ತು ಅದರ ಸಿಚುವೇಶನ್. ಇಲ್ಲಿ ನೋಡಿದರೆ ಟೈಮ್ ಇನ್ನೂ 2 ದಿವಸ ಇತ್ತು, ಸೋಮವಾರ ಮಂಗಳವಾರ ಶುಕ್ರವಾರ ಅರ್ಧ ದಿವಸ ಆಗಿತ್ತು. ಇಲ್ಲಿ ನೋಡಿದರೆ 150-200 ರೂಪಾಯಿ ಪ್ರೀಮಿಯಮ್ ಐತಿ ಟೈಮಿಗೆ ಅಷ್ಟೇ ಇದು ಹೇಳ್ತಾರದು. ನಾನು ಪ್ರೆಸೆಂಟ್ ಪ್ರೈಸಿಗೆ ಹೇಳ್ತಾ ಇಲ್ಲ. ಟೈಮ್ ನೋಡಿ 23,800ಕ್ಕೆ ನಾನು ಬೈ ಮಾಡಿದ್ದು. ಎಷ್ಟಕ್ಕೆ? 143ಗೆ. ಈಗಲೂ ಕೂಡ ಯಾವಾಗ 800 ಮೇಲೇ ಇತ್ತು, ಈಗ 547 ಐತಿ. 106 ರೂಪಾಯಿ ಪ್ರೀಮಿಯಮ್ ಐತಿ ಇದು. ಸೊ ಬೈಯರ್ಸು ಫುಲ್ಲಾಗಿ ನಾನು ಬೈ ಮಾಡ್ತೀನಿ, ಮಾರ್ಕೆಟ್ ಮೇಲೆ ಹೋಗುತ್ತೆ, ಅದೇ ಥರ ಇದ್ದಾರೆ. ಇಲ್ಲಿ ಪ್ರೀಮಿಯಮ್ ಬೈಯಲ್ಲಿ ಪಿ ಬೀಳುತ್ತೆ ಮಾರ್ಕೆಟ್ ಅಂತ ಯಾರೂ ಇಲ್ಲ. ದೊಡ್ಡವರು ಇದ್ದಾರೆ ಇಲ್ಲಿ, ದೊಡ್ಡ ಸೆಲ್ಲರ್ಸ್ ಇದ್ದಾರೆ ಇಲ್ಲಿ ಕಡಿಕೆ. ಇಲ್ಲಿ ಬೈ ಮಾಡೋದು ಯಾರೂ ಇಲ್ಲ. ಸೊ ಹಂಗಾಗಿ ಅಂಥ ಯೂಟಿಲೈಸ್ ಆಗಿದ್ದು ಅದು ಮಾಡ್ತಾರೆ ಸೆಲ್ಲರ್ಸ್ಗಳು. ಸೊ ನಮ್ಮ ಉದ್ದೇಶ ಏನಂದರೆ ಇನ್ನು 200 ಪಾಯಿಂಟ್ ಮೇಲೆ ಹೋಗಿ ಆಮೇಲೆ ಬೀಳುತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಮೈಂಡ್ ಸೆಟ್ ಇದ್ದೀನಿ. ಬೈ ಚಾನ್ಸ್ ನಾನು ಅದನ್ನ ಹಂಗೆ ಇಟ್ಕೊಂಡಿದ್ರು ಕೂಡ ಇಲ್ಲಿ ಬಂದ ತಕ್ಷಣ ಎಕ್ಸಿಟ್ ಆಗ್ತಾಯಿದ್ದೆ. 23,700, 770, 750ಕ್ಕೆ ಎಕ್ಸಿಟ್ ಆಗಿಬಿಡ್ತಿದ್ದೆ. ಮ್ಯಾಕ್ಸಿಮಮ್ ಅಂದ್ರೆ 4,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿತ್ತು ಅಷ್ಟೇ. ಬಟ್ ಈ ರೀತಿ ಯಾಕೆ ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ? ಇಲ್ಲಿ ಯಾವಾಗ ಬಿತ್ತು 500 ಕೆಳಗೆ, 550 ಕೆಳಗೆ, ಆವಾಗಲೇ ಅರ್ಥ ಆಯ್ತು ನನಗೆ ಇದು ಜೆಡ್ ವೇವ್ ಶುರುವಾಗಿದೆ ಅಂತ. ಗೈಸ್ ಇದೇ ನಮ್ಮದು ಎಕ್ಸ್ ವೇವ್ ಕ್ಲೋಸು. ನಮ್ಮ ವೇವ್ ಪ್ರಕಾರ ಜೆಡ್ ವೇವು ಮಿನಿಮಮ್ ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಇತ್ತು ಅಂದರೆ 61.8 to 62% ಅಷ್ಟೇ ಬರುತ್ತೆ. ಅಂದರೆ ಬೀಳಲೇಬೇಕು. 260 23,262. ಅದ್ರ ನೆಕ್ಸ್ಟ್ 22,750 1:1 W=Z ಅಂದರೆ ಮ್ಯಾಕ್ಸಿಮಮ್ ಅಂದರೆ 21,993 ಮ್ಯಾಕ್ಸಿಮಮ್ 923 ಅಷ್ಟೇ. ನಮ್ಮ ಲೆಕ್ಕ ಪ್ರಕಾರನೇ ಬರ್ತೈತಿ. ಮಾರ್ಕೆಟ್ ಎಲ್ಲೂ ಹೋಗ್ತಾ ಇಲ್ಲ. ಬಟ್ ನಮ್ಮ ಮೈಂಡ್ಸೆಟ್ ನಾವೇ ಆಗಿ ಹಾಳು ಮಾಡ್ಕೊತಾ ಇದ್ದೀವಿ. ಈ ಥರ ಮಾರ್ಕೆಟ್ ನಾನು ಎಲ್ಲೂ ನೋಡಿಲ್ಲ. ನಿಜವಾಗ್ಲೂ ಧೈರ್ಯ ಇರಬೇಕು ಅನ್ನೋದು ಅದಕ್ಕೆ. ಎಂತೆಂಥ ಟೈಮಲ್ಲಿ ಧೈರ್ಯ ಮಾಡ್ತೀವಿ. ಇವತ್ತು ನನಗೆ ಪಿಯಲ್ಲಿ ನೀವು ನಂಬ್ತಿರೋ ಗೈಸ್, ಇದನ್ನ ತಗೊಂಡಿದ್ದು ನಾನು 24,000 ಪಿ. ಎಷ್ಟಕ್ಕೆ ತಗೊಂಡಿದ್ದೆ ಗೊತ್ತಾ? 137ಗೆ ತಗೊಂಡಿದ್ದು. ಇದನ್ನ 117 ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅದು ಇರೋ 124ನೇ ಬ್ರೇಕ್ ಮಾಡಲಿಲ್ಲ. ಆದರೂ ನನಗೆ ಭಯ. ಏನಕ್ಕೆ ಭಯ ಬಂತು? ಎಲ್ಲ ಕಡೆಗೂ ಇದ್ದಾರೆ, ನಾನೇ ತಪ್ಪು ಮಾಡ್ತಾಯಿದ್ದೆ. ನಾನು ಆ ಮೈಂಡ್ಸೆಟ್ ನನಗೆ ಬಂದುಬಿಡ್ತು. ಸೊ ನನ್ನ ಮೈಂಡ್ಸೆಟ್ಟಲ್ಲಿ ನಾನು ಹಂಗೆ ಇದ್ದಿದ್ರೆ ಕರೆಕ್ಟಾಗಿ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಆದರೂ ನಾನು 450 ರೂಪಾಯಿ 500 ರೂಪಾಯಿ ಕಳ್ಕೊಂಡೆ ಇವತ್ತು. ಸೊ ಈಗ 4th ವೀಕ್ ಇಲ್ಲಿ ಕಂಪ್ಲೀಟ್ ಆಯಿತು. 4th ವೀಕಲ್ಲಿ ಫಸ್ಟ್ ಡೇ 2,500 ಪ್ರಾಫಿಟ್ ಆಯಿತು. ಸೆಕೆಂಡ್ ಡೇ 8,500 ರೂಪಾಯಿ ಲಾಸ್ ಆಯಿತು. 3rd ಡೇ ಮಾಡಲಿಲ್ಲ. 4th ಡೇ ರಜೆ ಇತ್ತು. ಇವತ್ತು ಲಾಸ್ಟ್ 5th ಡೇ. ಇವತ್ತು 500 ಲಾಸ್ ಆಯಿತು. ಟೋಟಲ್ ಈ ವಾರ 9,000 ಮೈನಸ್ಸು, ಪ್ಲಸ್ಸು ಸೋಮವಾರದ್ದು 2,500 ಪ್ಲಸ್ಸು. ಟೋಟಲ್ ಈ ವಾರ 6,500 ರೂಪಾಯಿ ಲಾಸ್ ಗಾಯ್ಸ್. 4ನೇ ವಾರ 6,500 ರೂಪಾಯಿ ಟೋಟಲ್. ಈ ವಾರ ಲಾಭದಲ್ಲಿ ಅಂತ್ಯವಾಗಲಿಲ್ಲ, ನಷ್ಟದಲ್ಲಿ ಅಂತ್ಯ ಆಯಿತು. ಬಟ್ಟು ನನ್ನ ಉದ್ದೇಶ ಏನಂದರೆ ನಾನು ದೀರ್ಘಕಾಲ ಮಾರ್ಕೆಟಲ್ಲಿ ಪ್ರೆಸೆಂಟ್ ಇರಬೇಕು. ನಮಗೆ 500, 1,000, 2,000 ಪ್ಲಸ್ಸು ಮೈನಸ್ಸು ಅದು ಲೆಕ್ಕನೇ ಇಲ್ಲ. ಒಳ್ಳೆ ಪೊಸಿಷನ್ ಇವತ್ತು ನೋಡಿ ಎಂಥ ಪೊಸಿಷನ್ ಸಿಕ್ಕಿತ್ತು ಅಂದರೆ, ಒಂದೇ ಒಂದು ಲಾಟಿಗೆ ನಾನು 135-137 ರೂಪಾಯಿ ತಗೊಂಡೆ ನಿಂತರೂ ಕೂಡ 366 ರೂಪಾಯಿ ಹೋಗಿದೆ. ಹೆಚ್ಚು ಕಮ್ಮಿ ಒಂದು ಲಾಟಿಗೆ 6.5 13,000 ಪ್ಲಸ್ಸು ಒಂದು 30 ಪಾಯಿಂಟ್ 6 15 2,000 15,000 ರೂಪಾಯಿ ಒಂದು ಲಾಟಿ ಗೈಸ್. ಒಂದು ಲಾಟಿಗೆ 15,000 ಪ್ರಾಫಿಟ್ ಆಗೋದು.
ಬಟ್ ನಾನು ಕೆಳಗಿಂದು ನಾನು ಬಿಡ್ತೀನಿ, ಅದನ್ನ ಒಪ್ಕೊಂತೀನಿ. ನಾನು ಮೇಯ್ನು ಒಂದು ಲಾಟು ಅಂದರೆ 100 ಪಾಯಿಂಟ್ಸ್ ಅಂತೂ ನಾನು ಕ್ಯಾಪ್ಚರ್ ಮಾಡ್ಬೋದಿತ್ತು ಮ್ಯಾಕ್ಸಿಮಮ್. ಆ ಉಳಿದು ಬೇಡ ನನಗೆ. ನನ್ನ ಪಾಯಿಂಟ್ಸ್ ಲೆಕ್ಕ ಪ್ರಕಾರ ನಾನು ಯೋಚನೆ ಮಾಡಿರೋ ಪ್ರಕಾರ, ನಮ್ಮದು ಡೈಲಿ ಸಪೋರ್ಟ್ ಇರೋ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ ಒಂದು 23,770 ರೂಪಾಯಿ ಅಂದರೆ ಒಂದು 80 to 100 ಪಾಯಿಂಟ್ಸ್ ಅಂತೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಾನು. ಜಸ್ಟು ಒಂದು ರಿಸ್ಕ್ ಇದ್ದದ್ದು 20 ಪಾಯಿಂಟು. 20 ಪಾಯಿಂಟಿಗೆ ನಾನು ಹೆಚ್ಚು ಕಮ್ಮಿ 100 ಪಾಯಿಂಟ್ ರಿಸ್ಕ್ ಅಂದರೆ ಅದು ಒಳ್ಳೆಯದೇ, ಏನು ದೊಡ್ಡ ವಿಷಯ ಅಲ್ಲ. ಅದೇ 20 ಪಾಯಿಂಟು 5 ಲಾಟ್ ತಗೊಂಡಿದ್ರೆ 100 ಪಾಯಿಂಟು. 100 ಪಾಯಿಂಟು ಅಂದರೆ 6,500 ರೂಪಾಯಿ ರಿಸ್ಕ್ ತಗೊಂಡು ಫುಲ್ 5 ಲಾಟ್ ಹಾಕಿ, ಅದೇ 100 × 5 ಅಂದರೆ 65,000 ರೂಪಾಯಿ ಪ್ರಾಫಿಟ್ ಮಾಡ್ಬೋದಾಗಿತ್ತು. ಒಂದು ದೊಡ್ಡದಾಗಿ ಯೋಚನೆ ಮಾಡಿ ಈ ಥರ ಮಾಡಿದೆ. ಬಟ್ ನನ್ನ ಮೈಂಡ್ಸೆಟ್ಟು ಚೇಂಜ್ ಮಾಡ್ಕೊಂಬಿಟ್ಟೆ ನಾನು. ಸೊ ದೊಡ್ಡದಾಗಿ ಥರ್ಡ್ ವೇವ್ ಆಗ ಸಾಧ್ಯ. ಥರ್ಡ್ ವೇವ್ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನೊಂದು ಸಿ ವೇವಲ್ಲಿ ಇನ್ನೊಂದು 200-300 ಪಾಯಿಂಟ್ ಐತಿ, ಕೆಳಗೆ ಬೇರೆ ಬಿದ್ದೈತಿ 200-300 ಪಾಯಿಂಟು. ಒಂದು 400 ಪಾಯಿಂಟ್ ಕವರ್ ಮಾಡ್ಬೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಮಾತ್ರ ನಾನು ಇದ್ಬಿಟ್ಟೆ. ಸೊ ಈಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ 27ನೇ ತಾರೀಕು ನಮ್ಮದು ಡೈಲಿ ಇದಾಗಿದೆ. ಡೈಲಿ ಇದು ಕ್ಯಾಂಡಲ್ 27ನೇ ತಾರೀಕು ಅಂತ ಅಂದ್ಕೊಡ್ಲಿ ಅವತ್ತೇ ಆಗತ್ತೆ ಅಂತ ಹೇಳೋಲ್ಲ. ಆ ಡೈಲಿ ಕ್ಯಾಂಡಲ್ಗೆ 4 to 5 ಕ್ಯಾಂಡಲ್ ಅಂದರೆ 4 to 5 ಡೇಸ್ ಅದಾದಮೇಲೆ ದೊಡ್ಡ ಮೂಮೆಂಟು ಸಿಗೋ ಸಾಧ್ಯತೆ ಇರುತ್ತೆ. ಇದು ಮ್ಯಾಕ್ಸಿಮಮ್ ಇದೇನು ದೊಡ್ಡ ವಿಷಯ ಅಲ್ಲ. ಈಗ ನೋಡಿ, ಈಗ ನನ್ನ ಲೆಕ್ಕ ಪ್ರಕಾರ ಕೂಡ ಲೆಕ್ಕ ಹಾಕಿದರು ಮ್ಯಾಕ್ಸಿಮಮ್ 22,750 ಅಲ್ಲಿ ಬಂದು ಜಂಪ್ ಆಗ್ಬೋದು. ಇವಾಗ ಆಲ್ರೆಡಿ 23,600 ಬೈ ಚಾನ್ಸ್ 61.8% ಇಲ್ಲಿಂದಲೇ ಜಂಪ್ ಆಗ್ಬೋದು. ಒಳ್ಳೆ ಪಾಸಿಟಿವ್ ನ್ಯೂಸ್ ಇತ್ತು ಅಂದರೆ 61.8% ಮೇಲೇ ಹೋಗ್ಬಿಡ್ತದೆ ಮಾರ್ಕೆಟ್, ನಿಲ್ಲೋದೇ ಇಲ್ಲ. ಒಂದು ವೇಳೆ ವೀಕ್ ಆಗಿತ್ತು ಅಂದರೆ 100% ಬರುತ್ತೆ. ತುಂಬ ವೀಕ್ ಆಗಿತ್ತು ಅಂದರೆ 21,923 ಬರ್ತಾನೆ. ನೋಡೋಣ ಈ ಮೂರಲ್ಲಿ ಯಾವ ಪಾಯಿಂಟಿಂದ ಒಳ್ಳೆ ಪಾಯಿಂಟ್ ಸಿಗುತ್ತೆ ನೋಡೋಣ, ಗೊತ್ತಿಲ್ಲ. ಸೊ ಇವತ್ತಿಂದ ಹಣೆ ಬರನೇ ಇಷ್ಟು. ಈ ವಾರದ ಸರಿ ಇಲ್ಲ ನನಗೆ. 4ನೇ ವಾರ, 3 ವಾರ ಪ್ರಾಫಿಟ್ ಮಾಡಿದೆ. 4ನೇ ವಾರ ಟೋಟಲ್ಲು ಕೂಡಿ ಕಳೆದ್ರು 6,500 ರೂಪಾಯಿ ಲಾಸು. ಏನು ಮಾಡೋಕ್ಕಾಗಿಲ್ಲ. ಎಲ್ಲ ಬಂದದ್ದೆಲ್ಲ ಪಾಸಿಟಿವ್ ಆಗಿ ಅಕ್ಸೆಪ್ಟೆನ್ಸ್ ಮಾಡಬೇಕು. ಸೊ ನಾನು ಕೆಲವು ಟೈಮಲ್ಲಿ ಟ್ರೇಡ್ ಮಾಡದೇ ಇರೋದೇ ಒಳ್ಳೆಯದು. ಯಾಕೆಂದರೆ ದೊಡ್ಡದಾಗಿ ತುಂಬ ದಿವಸ ಮಾರ್ಕೆಟಲ್ಲಿ ಇದ್ದರೆ ದೊಡ್ಡ ಮೂಮೆಂಟ್ ಸಿಗೋ ಸಾಧ್ಯತೆ ಇರುತ್ತೆ. ನಾನು 8,000 ಕಳ್ಕೊಂಡೆ ಅಂದ್ಕೊಂಡು ಮುಂದಿನ ದಿವಸ ಅದೇ ರಿವೆಂಜ್ ತಗೊಳಕ್ಕೆ ಹೋದೆ. ಆ ಥರ ಎಲ್ಲ ಮಾಡಿ ಕಳ್ಕೊಂಡದೆ ನಾನು ತುಂಬ. ಸೊ ಈ ಥರ ಇನ್ಮೇಲೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಲವು ಟ್ರೇಡ್ ಮಾಡಲ್ಲ. ಫಸ್ಟ್ ಶಿಫ್ಟ್ ಇರೋದ್ರಿಂದ ನಾನು ನಿಮಗೆ ಚಾರ್ಟ್ ಮುಖಾಂತರ ನಾನು ಏನು ಹೇಳಿಲ್ಲ. ಸೊ ಇವತ್ತು ನಾನು ಡ್ಯೂಟಿಯಿಂದ ಬಂದೆ. ಶುಕ್ರವಾರ ಎಲ್ಲ ಮಾರ್ಕೆಟ್ ಮುಗೀತು. ವೀಕ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗಿಲ್ಲ, ಈ ಥರ ಆಗ್ತಾ ಇರುತ್ತೆ ಒಂದೊಂದು ಸಲ. ದಿವಸ ಪ್ರಾಫಿಟ್ ಬರಬೇಕು ಅಂದರೆ ಇದೇನು ಗೋಮಾತೆ ಅಲ್ಲ, ಕಾಮಧೇನು ಕಲ್ಪವೃಕ್ಷ ಅಲ್ಲ. ನಮ್ಮ ಬುದ್ಧಿ ಉಪಯೋಗಿಸ್ಬೇಕು. ನಮ್ಮ ಬುದ್ಧಿ ವೀಕ್ ಆಯಿತು ಅಂದರೆ ಕಳ್ಕೊತೀವಿ, ಬುದ್ಧಿ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಸಿಗುತ್ತೆ. ಅದೇ ನಾನು ಒಂದೇ ಡಿಸಿಷನ್ ಲೆಕ್ಕದಲ್ಲಿ ಇಟ್ಕೊಂಡಿದ್ರೆ ನಾನು ಮಿನಿಮಮ್ 15,000-16,000 ರೂಪಾಯಿ ಪ್ರಾಫಿಟ್ ಮಾಡ್ಬೋದಾಗಿತ್ತು ಇವತ್ತು. ಓಕೆ, ನಮ್ಮ ಪನಿಷ್ಮೆಂಟ್ ಏಕ ನಿರ್ಧಾರ ತಪ್ಪು ಮಾಡಿಬಿಟ್ಟೆ. ನಾನು ಇಲ್ಲಿ ಬಂದ ಮೇಲೆ ತಗೊಳ್ಬೇಕು ಅನ್ನೋ ಯೋಚನೆಯೇ ತಪ್ಪಾಗಿದ್ದು. ಫಸ್ಟು ಈ ಪ್ರೆಸೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೊಂಡಿಲ್ಲ, ಫ್ಯೂಚರಿಗೆ ಹೋಗ್ಬಿಟ್ಟೆ ನಾನು. ಆ ಪ್ರೆಸೆಂಟಲ್ಲಿ ಇದ್ದಿದ್ರೆ ಇವತ್ತು ಒಂದೇ ಒಂದು ಲಾಟಿಗೆ 13,000-15,000 ರೂಪಾಯಿ ಪ್ರಾಫಿಟ್ ಬರ್ತಾಯಿತ್ತು. ಈ ಥರ ಆಗ್ತಾ ಇರುತ್ತೆ ಗೈಸ್. ಇದೇ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ನಾವು ಫ್ಯೂಚರ್ಗಿಂತ ಈಗ ಜಸ್ಟ್ ಆ ನಡೀತಾ ಇರೋ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡೋದು ಒಳ್ಳೆಯದು. ನಾನು ಕರೆಕ್ಟ್ ಲೆಕ್ಕ ಹಾಕಿದೆ ಗೈಸ್. ಇವಾಗ ನೋಡಿ 50 ಮಿನಿಟ್ಸಲ್ಲಿ ತೋರಿಸ್ತೀನಿ ಒಂದು ಸಲ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನನಗೆ ಅಂದರೆ ಅದೇ ನನಗೆ ಹೊಡೆತ ಕಟ್ಟಿದ್ದು ಅನಿಸುತ್ತೆ. ಆಮೇಲೆ ನೋಡಿ ತೋರಿಸ್ತೀನಿ. ಫಸ್ಟಿಗೆ ತೋರಿಸಿದೆ ಅವಾಗಲೇ ಒಪ್ಪಟ್ಟು. ನಾನು ಏನು ಅಂದ್ಕೊಂಡೆ, ಇಲ್ಲಿಂದ ಇಲ್ಲಿಗೆ ಎ ಬಿ ಸಿ, ಇದು ಇಲ್ಲಿ ಬಿ ಮುಗೀತು ಅಂದ್ಕೊಂಡೆ. ಇಲ್ಲಿಂದ ಸಿಗೆ ಲೆಕ್ಕ ಹಾಕಿದರೆ 100% ಇಲ್ಲಿ ಬಂತು. ಮ್ಯಾಕ್ಸಿಮಮ್ಮು 127% ಇಲ್ಲಿ ಬಂತು.
ಸೊ ಇಲ್ಲಿಂದ ಮ್ಯಾಕ್ಸಿಮಮ್ ಹೋಗುತ್ತೆ ಅನ್ಕೊಂಬಿಟ್ಟೆ. ಆ ಕ್ಯಾಂಡ್ಲ್ ಹೆಂಗಿದೆ ನೋಡಿ ಗಾಯ್ಸ್, ಲಾಸ್ಟ್ ಒಂದು 15 ನಿಮಿಷದ ಕ್ಯಾಂಡ್ಲಲ್ಲಿ ನೋಡಿ, 50 ಮಿನಿಟ್ಸ್ ಕ್ಯಾಂಡ್ಲು, ಒಂದು ಕ್ಯಾಂಡ್ಲಲ್ಲಿ 273 ಪಾಯಿಂಟ್ಸ್. ಒಂದು 15 ನಿಮಿಷದ ಕ್ಯಾಂಡ್ರಲ್ಲಿ 273 ಪಾಯಿಂಟ್ ಬಿದ್ದಿದೆ. 273 ಪಾಯಿಂಟ್ ಒಂದು 15 ನಿಮಿಷಕ್ಕೆ ಕ್ಯಾಂಡ್ಲು. ಯಾರು ಲಾಭ ಮಾಡೋಕ್ಕಾಗತ್ತೆ ಇದನ್ನ? ಸರಿ ಆಯಿತು, ಲಾಭ ಮಾಡ್ತವೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ $24,000 ಪಿ ತಗೊಂಡಿದ್ದೆ ನಾನು. ಈಗ ಎಷ್ಟೈತೆ ಪ್ರೆಸೆಂಟ್ ಪ್ರೈಸು? 547. 24,000ದಲ್ಲಿ 23,545 ಹೋದರೆ 23,550 ಅಂತ ಇಟ್ಕೊಳ್ಳಿ. 450 ಪ್ರೆಸೆಂಟ್ ಇರ್ಬೇಕು. 450 ಪ್ಲಸ್ 2 ದಿವಸ ಟೈಮಿಂಗ್ಸ್ ಐತಿ. ಇದಕ್ಕೆ ಒಂದು $20 ಪ್ಲಸ್ ಇರಬೇಕು. ಹೆಚ್ಚು ಕಮ್ಮಿ 450 470 ರೂಪಾಯಿ ಇರಬೇಕು. ಈಗ ಎಷ್ಟೈತಿ? 329 ಐತಿ. ಸೊ ನಾ ಟ್ರೇಡಿಗೆ ತಗೊಂಡಾಗಲೂ ಕೂಡ ಸೇಮ್ ಇದೇ ಥರ ಪ್ರಾಬ್ಲಮ್ ಆಗಿದ್ದು ನನಗೆ. ಇದಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಸಿ ವೇವ್ ಮುಗೀತು, ಸಿ ವೇವಲ್ಲಿ ವೇವ್ 1 ಮುಗೀತು, ಬಿ ವೇವ್ ಮುಗೀತು ಅಂತ ತಿಳ್ಕೊಂಡೆ. ಸಿ ವೇವಲ್ಲಿ ವೇವ್ 1 ಮುಗೀತು ಅಂತ ಅಂದ್ಕೊಂಡೆ. ಇಲ್ಲಿ ಸಿ ವೇವಲ್ಲಿ ವೇವ್ 2 ಮುಗೀತು ಅಂದ್ಕೊಂಡೆ. ವೇವ್ 3 ಸ್ಪೀಡಾಗಿರ್ಬೇಕಾಯ್ತಲ್ವ. ಸೊ ತುಂಬ 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 ಸ್ಲೋ ಆಗ್ಬಿಡ್ತು. ಇಲ್ಲೇ ನನಗೆ ಹೊಡ್ತ ಕಟ್ಟಿದ್ದು. ಸೊ ಆ ಥರ ತಪ್ಪು ಇನ್ಮೇಲೆ ಮಾಡಬಾರ್ದು ಅಂತ ಅಂದ್ಕೊಂಬಿಟ್ಟೆ ನಾನು. ಎಷ್ಟರ ಟೈಮ್ ತಗೊಳ್ಳಿ, ನಾನು ಕ್ಯಾಲ್ಕುಲೇಷನ್ ಎಲ್ಲಿ ರಂಗ್ ಮಾಡಿದ್ನೋ ಗೊತ್ತಿಲ್ಲ. ಬಟ್ ಲಾಸ್ಟ್ 15 ನಿಮಿಷಕ್ಕೆ ಕ್ಯಾಂಡ್ಲಲ್ಲಿ ಕೊನೆ 3 ಗಂಟೆಯಿಂದ 3 ಗಂಟೆ 15 ನಿಮಿಷಕ್ಕೆ 270 ಪಾಯಿಂಟ್ ಬೀಳುತ್ತೆ. 15 ನಿಮಿಷಕ್ಕೆ ಕ್ಯಾಂಡ್ಲು. ಯಪ್ಪ ನೋಡಿ, ಇಲ್ಲಿ 700ರಿಂದ 200, 5-6 ಅವರಲ್ಲಿ 200 ಪಾಯಿಂಟ್ ಅಷ್ಟೇ ಬಿದ್ದೈತಿ. ಲಾಸ್ಟ್ 15 ನಿಮಿಷದಲ್ಲಿ 270 ಪಾಯಿಂಟ್ ಬಿದ್ದೈತಿ. ಈ ಥರ ಮಾಡಿದರೆ ಎಲ್ಲಿ ಪ್ರಾಫಿಟ್ ಮಾಡೋಕ್ಕಾಯ್ತದೆ? ತುಂಬ ಡಿಫಿಕಲ್ಟ್ ಇರ್ತೈತಿ. ಸೊ ಅದಕ್ಕೆ ಮಾರ್ಕೆಟ್ ಹುಷಾರಾಗಿರ್ಬೇಕು ಅನ್ನೋದು. ಓಕೆ ಗೈಸ್, ಮಂಡೇ ನೋಡೋಣ. ನಾನು ಆ್ಯಕ್ಚುಲಿ ಸೆಕೆಂಡ್ ಶಿಫ್ಟ್ ಇರ್ತೀನಿ. ನೋಡೋಣ, ಫುಲ್ ವಿವರಣೆ ಮಾಡಿಬಿಟ್ಟು ಚಾರ್ಟು ಇನ್ನೊಂದು ಸಲ ಅನಾಲಿಸಿಸ್ ಮಾಡಿ ಏನೇನಾಗುತ್ತೆ ಅಂತ ಮಂಡೇ ಮಾರ್ಕೆಟ್ ಶುರು ಆದಮೇಲೆ ಹೇಳ್ತೀನಿ. ಸೊ ಇವಾಗ ಆಲ್ರೆಡಿ ಜಾಸ್ತಿ ಟೈಮ್ ಆಯಿತು. ಇವತ್ತು ಕಳ್ಕೊಂಡದ್ದು ಒಂದು 500 ರೂಪಾಯಿ ಟೋಟಲ್. ಈ ವಾರದ್ದು ಹೇಳಿದೆ ನಾನು, 6,500 ರೂಪಾಯಿ ಈ ವಾರ ಕಳ್ಕೊಂಡೆ. ಓಕೆ, ಎಲ್ಲ ದಿವಸ ಪ್ರಾಫಿಟ್ ಬರ್ಬೇಕು ಅಂದ್ರೆ ಆಗಲ್ಲ. ಇದೇ ಥರ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗಾಯ್ಸ್. ಇದ್ದದ್ದಿದ್ದಂಗೆ ಹೇಳ್ತೀನಿ, ನಿಮಗೆ ಇದ್ದದ್ದಿದ್ದಂಗೆ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದೇ ಇದ್ದರೆ ನಮ್ಮ ಚಾನಲ್ ಅಂತೂ ಯಾವ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇಷ್ಟ ಇಲ್ಲದೇ ಇದ್ದರೆ. ಬಾಯ್.